It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, ಟ್ರೆಂಡಿ ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. ಸಿಎಂಆರ್ ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ಗಳು 1+1 ಕಾಂಬೋ ಆಫರ್ ಅಪ್ ಟು 51% ಆಫ್ ಮತ್ತು ಇನ್ನೂ ಅನೇಕ. ನಮ್ಮ ಶಾಪಿಂಗ್ ನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ. ತ್ರಿಲೋಕವಾಸಿನಿ ತುಳಜಾ ಭವಾನಿ ತ್ರಿರೂಪದಾಯಿನಿ. ಶ್ರೀ ತುಳಜಾ ಭವಾನಿ ದೇವಸ್ಥಾನದ 16ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಮೆಗಾ ನ್ಯೂಸ್. ಮೊದಲಿಗೆ ಹೆಡ್ಲೈನ್ಸ್. ಮಳೆ ಹಾನಿಗೆ ಒಳಗಾದ ಲಿಂಗಸೂಗೂರು, ಸಿಂಧನೂರು ತಾಲೂಕುಗಳಿಗೆ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಭೇಟಿ. ಪರಿಹಾರ ಒದಗಿಸಲು ಸರ್ಕಾರ ಬದ್ಧ. ರಾಜ್ಯ ಸರ್ಕಾರವು ತೆರಿಗೆಗೆ ಸ್ಪಂದಿಸಿದೆ. ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್. ಭಾರತೀಯ ಕುಟುಂಬ ಯೋಜನಾ ಸಂಘದಿಂದ ತಜ್ಞ ವೈದ್ಯರಿಂದ ಆರೋಗ್ಯ ಚಿಕಿತ್ಸೆ ವ್ಯವಸ್ಥೆ. ಕ್ಯಾನ್ಸರ್ ತಡೆಯಲು HPV ಲಸಿಕೆ ಹಾಕಿಸಲು ದಾನಿಗಳು ನೆರವಿಗೆ ಮುಂದಾಗಿ. ಡಾಕ್ಟರ್ VA ಮಾಲಿ ಪಾಟೀಲ್. ಆತ್ಮನಿರ್ಭರ ಭಾರತ ಅಭಿಯಾನಕ್ಕೆ ಕೈ ಜೋಡಿಸಿ. ಸ್ವದೇಶಿ ವಸ್ತುಗಳ ಬಳಕೆಗೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಮನವಿ. ಅಕ್ಟೋಬರ್ 5ರಂದು ಅಗಲಿದ ನಾಯಕ ದೇವೇಂದ್ರ ಹೆಗಡೆ ಅವರಿಗೆ ನುಡಿ ನಮನ. ರವೀಂದ್ರನಾಥ್ ಪಟ್ಟಿ. ಮತ್ತು ಮಹಾನಗರ ಪಾಲಿಕೆಯಿಂದ ನಾಡದೇವಿ ಮೆರವಣಿಗೆ, ವಾದ್ಯಕ್ಕೆ ಹೆಜ್ಜೆ ಹಾಕಿದ ನಾಯಕರು. ಅತಿವೃಷ್ಟಿಯಿಂದಾಗಿ ಹಾನಿಗೊಳಗಾದ ಯರಡೋಣ ಹಾಗೂ ಹೊನ್ನಳ್ಳಿ ರೈತರ ಜಮೀನುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಹಾಗೂ ವೈದ್ಯಕೀಯ ಶಿಕ್ಷಣ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಭೇಟಿ ನೀಡಿ ಬೆಳೆ ಹಾನಿ ವೀಕ್ಷಣೆ ಮಾಡಿದರು. ಕೊಳೆಯುತ್ತಿರುವ ತೊಗರಿ, ಹತ್ತಿ ಫಸಲು, ಮೊಳಕೆ ಹೊಡೆಯುತ್ತಿರುವ ಹೆಸರು ಸೇರಿದಂತೆ ಅನೇಕ ಬೆಳೆಗಳ ಹಾನಿಯನ್ನ ವೀಕ್ಷಿಸಿದರು. ಅತಿವೃಷ್ಟಿಯಿಂದ ಉಂಟಾದ ಬೆಳೆ ಹಾನಿ ಅನುಭವಿಸುತ್ತಿರುವ ರೈತರೊಂದಿಗೆ ಮಾತನಾಡಿ ಅವರ ಸಂಕಷ್ಟವನ್ನ ಆಲಿಸಿದರು. ನಂತರ ಸಿಂಧನೂರು ತಾಲೂಕಿನ ವಿವಿಧ ಗ್ರಾಮಗಳಿಗೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಿದರು. ಮಳೆಯಿಂದ ಹಾನಿಗೊಳಗಾದ ರೈತರ ಸಂಕಷ್ಟಕ್ಕೆ ಸ್ಪಂದಿಸಲು ಸರ್ಕಾರ ಬದ್ಧವಾಗಿದೆ ಎಂದು ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿದರು. ಶುಕ್ರವಾರ ಸಿಂಧನೂರು ತಾಲೂಕಿನ ವಲಕಂದಿನ್ನಿ ಹೋಬಳಿಯ ವಿವಿಧೆಡೆ ಬೆಳೆ ಹಾನಿಯಾದ ಪ್ರದೇಶಕ್ಕೆ ಶಾಸಕರೊಂದಿಗೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ನಂತರ ಸುದ್ದಿಗಾರರೊಂದಿಗೆ ಮಾತನಾಡಿದರು. ಮುಖ್ಯಮಂತ್ರಿಗಳು ಕಲಬುರಗಿಯಲ್ಲಿ ವೈಮಾನಿಕ ಸಮೀಕ್ಷೆ ನಡೆಸಿ ಸಚಿವರು ಅಧಿಕಾರಿಗಳೊಂದಿಗೆ ಸಭೆ ಮಾಡಿ ಹಾನಿಗೊಳಗಾದ ವಿವಿಧ ಜಿಲ್ಲೆಗಳ ಬಗ್ಗೆ ವರದಿ ಪ್ರಕಾರ ಪರಿಹಾರ ಘೋಷಿಸಿದ್ದಾರೆ. NDRF ಹಣದ ಜೊತೆಗೆ ರಾಜ್ಯ ಸರ್ಕಾರದಿಂದ 8,500 ರೂಪಾಯಿ ಕೊಟ್ಟು ಒಟ್ಟು 17,000 ಒಣಭೂಮಿಗೆ, ನೀರಾವರಿಗೆ 25,000, ತೋಟಗಾರಿಕೆ ಬೆಳೆಗಳಿಗೆ 30,000 ಘೋಷಿಸಲಾಗಿದೆ. ಜೊತೆಗೆ ಜಾನುವಾರುಗಳ ಸಾವು, ಜೀವನಷ್ಟಕ್ಕೂ ಪರಿಹಾರ ಘೋಷಿಸಲಾಗುವುದು ಎಂದರು. ಮಳೆಯಿಂದಾಗಿ ಜಿಲ್ಲೆಯಲ್ಲಿ ತೊಗರಿ, ಹತ್ತಿ ಮತ್ತು ಜೋಳ ಬೆಳೆಗಳು ಹಾನಿಗೊಳಗಾಗಿದ್ದು ಈಗಾಗಲೇ ಜಿಲ್ಲಾಡಳಿತದಿಂದ ಜಂಟಿ ಸರ್ವೆ ಕಾರ್ಯ ಮುಂದುವರಿಸಲಾಗಿದೆ. ಕೂಡಲೇ ವರದಿಯನ್ನ ಆಧರಿಸಿ ಪರಿಹಾರ ನೀಡಲು ಕ್ರಮ ಕೈಗೊಳ್ಳಲಾಗುವುದು ಎಂದರು. ಸರ್ ಸ್ವಲ್ಪ ಸೈಡ್ ಕಡೆ ಸರ್, ಸ್ವಲ್ಪ ಯಜಮಾನ ಸರಿಯಪ್ಪ ಅಧ್ಯಕ್ಷರು ಸರ ಸ್ವಲ್ಪ ತಿಂದ ಬರ್ರಿ. ಅಣ್ಣ 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 ಹೋಗೋಣ ಅಣ್ಣ ಮೊಬೈಲು ಮಾರು ಮಾರು
ಸರ್ ಒಂದು ಸ್ವಲ್ಪ ಜೋಳದ ಮಾಡ್ರಿ ಸರ್ ಅದು ಲಾಸ್ ಆಗಿದೆ ಸರ್ 3 ಸಲ ಬಿಟ್ಟಿವಿ ಸರ್ ಜೋಳದ ಮಾಡಿ ಸರ್ ಈ ಸಂದರ್ಭದಲ್ಲಿ ಶಾಸಕರಾದ ಹಂಪನಗೌಡ ಬಾದರ್ಲಿ, ಆರ್ ಬಸನಗೌಡ ತುರ್ವಿಯಾಳ್, ವಿಧಾನ ಪರಿಷತ್ ಸದಸ್ಯ ಬಸನಗೌಡ ಬಾದರ್ಲಿ, ಎ ವಸಂತ್ ಕುಮಾರ್, ಡಾಕ್ಟರ್ ರಜಾಕ್ ಉಸ್ತಾದ್, ಜಿಲ್ಲಾಧಿಕಾರಿ ಕೆ ನಿತೀಶ್, ಎಸ್ಪಿ ಪುಟ್ಟಮಾದಯ್ಯ, ಕೃಷಿ ಇಲಾಖೆಯ ಉಪನಿರ್ದೇಶಕ ನಯೀಂ ಪಾಷಾ, ಲಿಂಗಸುಗೂರು ಸಹಾಯಕ ಆಯುಕ್ತ ಬಸವಣ್ಣಪ್ಪ ಕಲ್ಶೆಟ್ಟಿ, ತಹಶೀಲ್ದಾರ್ ಅರುಣ್ ಎಚ್ ದೇಸಾಯಿ, ತಳವಾರ್ ಸೇರಿದಂತೆ ರಾಜಕೀಯ ಮುಖಂಡರು, ಅಧಿಕಾರಿಗಳು, ರೈತರು ಇದ್ದರು. ಜಿಲ್ಲಾಧಿಕಾರಿಗಳ ಪಿಡಿ ಅಕೌಂಟ್ ನಲ್ಲಿ 26 ಕೋಟಿ ರೂಪಾಯಿ ಹಣ ಇದೆ. ಪರಿಹಾರ ಕಾರ್ಯಕ್ಕೆ ಯಾವುದೇ ರೀತಿಯ ಹಣಕಾಸಿನ ಕೊರತೆ ಇಲ್ಲ. ನಮ್ಮ ಸರ್ಕಾರವು ರೈತರಿಗೆ ಸ್ಪಂದಿಸುತ್ತಿದೆ ಎಂದು ಜಿಲ್ಲಾ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಹೇಳಿದರು. ಅವರಿಂದು ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಸಭೆ ನಡೆಸಿದ ಬಳಿಕ ಪತ್ರಿಕಾಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿದರು. ಮುಂಗಾರು ಹಂಗಾಮಿನ ಅವಧಿಯಲ್ಲಿ ಜೀವಹಾನಿಯು 7 ಪ್ರಕರಣಗಳಿಗೆ ತಲಾ 5 ಲಕ್ಷ ರೂಪಾಯಿಯಂತೆ ಒಟ್ಟು 35 ಲಕ್ಷ ರೂಪಾಯಿ ಪರಿಹಾರವನ್ನ ಈಗಾಗಲೇ ನೀಡಲಾಗಿದೆ. 11 ಸಣ್ಣ ಮತ್ತು 4 ದೊಡ್ಡ ಜಾನುವಾರು ಜೀವಹಾನಿ ಪ್ರಕರಣಗಳಿಗೆ ಪರಿಹಾರ ಒದಗಿಸಲಾಗಿದೆ. ಜೀವಹಾನಿ, ಮನೆ ಹಾನಿ ಪ್ರಕರಣಗಳಿಗೆ ಕಾಲಮಿತಿಯೊಳಗೆ ಪರಿಹಾರ ಒದಗಿಸಲು ಸೂಚಿಸಲಾಗಿದೆ ಎಂದರು. ಬಹಳಷ್ಟು ಕಡೆ ಲಾಸ್ ಜಾಸ್ತಿ ಇದೆ, ಮೋರ್ ದೆನ್ ಎಕ್ಸ್ಪೆಕ್ಟೆಡ್. ಐ ಎಸ್ಟಿಮೇಟಿಗೆ ಬಿಕಾಸ್ ಇಟ್ ಇಸ್ ಅಪರೆಂಟ್ ಆನ್ ದ ರೋಡ್ ಸೈಡ್ ಹ್ಯೂಜ್ ಲಾಸ್ ಇದೆ. ಹಾಗಾಗಿ ಒಂದು ನನ್ನ ಸೂಚನೆ ಇದೆ ಎಲ್ಲ ಅಧಿಕಾರಿಗಳಿಗೆ, ಏನಂದ್ರೆ ನಮ್ಮದು ಆಕ್ಚುಲಿ ತಹಸೀಲ್ದಾರು ಮತ್ತು ಇಡಿ ಎಲ್ಲ ತಾಲೂಕು ಗೌರ್ಮೆಂಟ್ ರೆಸ್ಪಾನ್ಸಿಬಿಲಿಟಿ ಇದೆ. ಏನಂದ್ರೆ ನೀವು ಎಲ್ಲ ನಿಮ್ಮ ಅಧಿಕಾರಿಗಳು ನನಗೆ ಕಂಪ್ಲೇಂಟ್ ಬಂತ ಫಾರ್ಮರ್ಸ್ ಏನ್ ಹೇಳ್ತಾ ಇದೆ ಅಂದ್ರೆ ಇವರು ಸರ್ವೆಗೆ ಸರಿಯಾಗಿ ಮಾಡಲ್ಲ, ಇವರು ಊರಿಗೆ ಬಂದ್ಬಿಟ್ಟು ಅಲ್ಲೇ ಒಂದ್ ಕಡೆ ಕುಂತು ಅವೆಲ್ಲ ನೀವು ಪಾಣಿ ತರ್ರಿ, ನಿಮ್ಮ ಆಧಾರ್ ಕಾರ್ಡ್ ತರ್ರಿ ಅಂತ ಅಲ್ಲೇ ಕರ್ಕೊಂಡು ಬರ್ತಾರೆ ಅಂತ ಹೇಳಿದ್ರೆ ಅದು ಮಾಡಕ್ ಹೋಗ್ಬಿಡಿ ಅಂತ ಹೇಳಿ, ಯಾಕಂದ್ರೆ ಬಹಳ ಲಾಸ್ ಆಗಿದೆ ಅಂತ ಹೇಳಿದ್ದಾರೆ. ಅದಕ್ಕೆ ಒಂದು ಸೂಚನೆ ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ ನಾನು, ಏನಂದ್ರೆ ನೀವು ಪ್ರತಿ ಹೊಲಕ್ಕೆ ಹೋಗ್ಬೇಕು, ನಿಮ್ಮ ಅಧಿಕಾರಿಗಳು ಕರೆಕ್ಟ್ ಪ್ರಾಪರ್ ಅಸೆಸ್ಮೆಂಟ್ ಮಾಡಿ ನೀವು ಜಂಟಿ ಸರ್ವೆಲಿ ರಿಪೋರ್ಟ್ ಕೊಡಬೇಕು. ದರ್ ಇಸ್ ನೋ ಟಾರ್ಗೆಟ್ ಇಷ್ಟೇ ಅಷ್ಟೇ ಅಂತ ಟಾರ್ಗೆಟ್ ಇಲ್ಲ, ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದ್ದೀನಿ. ಆಕ್ಚುಲಿ ಫಾರ್ಮರ್ಗೆ ಲಾಸ್ ಆಗಿದೆ, ಅವರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥದ್ದು ಸರ್ಕಾರದ ಉದ್ದೇಶ ಇದೆ. ಹಾಗಾಗಿ ನನಗೆ ಒಂದೇ ನಾಳೆ ಕಂಪ್ಲೇಂಟ್ ಬಂತು, ಇಲ್ಲ ಈ ಕಡೆ ಅವರು ಫಾರ್ಮರ್ ಲಾಸ್ ಆಗಿದೆ ಆದ್ರೆ ಕಂಪನ್ಸೇಷನ್ ಬಂದಿಲ್ಲ ಅಂತಂದ್ರೆ ಐ ಹೋಲ್ಡ್ ದಟ್ ಪರ್ಸನ್ ರೆಸ್ಪಾನ್ಸಿಬಲ್ ಫಾರ್ ದ ಸರ್ವೆ. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್, ಪ್ಲೇನ್ ಅಂಡ್ ಕ್ಲಿಯರ್. ಐ ಆಮ್ ಮೇಕಿಂಗ್ ಇಟ್ ವೆರಿ ಕ್ಲಿಯರ್. ವೆರಿ ಬಿಸಿ. ಆಮೇಲೆ ಮೀಟಿಂಗ್ ತಗೊಂಡು ಈ ಸ್ಥಳಕ್ಕೆ ನೀವು ಸಪರೇಟ್ ಆಗಿ ಯಾರ್ಯಾರು ಹೋಗ್ತಾರೆ ಮಾನಿಟರ್ ಮಾಡಬೇಕು. ಈಗ ಲಾಸ್ ಇಸ್ ಮೋರ್ ದೆನ್ ಎಕ್ಸ್ಪೆಕ್ಟೆಡ್. ನೀವೆಲ್ಲ ಹೊಲಗಳಿಗೆ ಹೋಗಿ ಎಲ್ಲೆಲ್ಲಿ ಲಾಸ್ ಆಗಿದೆ ಎವ್ರಿ ಫಾರ್ಮರ್ ಶುಡ್ ಬಿ ಕವರ್ಡ್. ಯಾರ್ಯಾರು ಲಾಸ್ ಆಗಿದೆ ಅವರಿಗೆ ನೀವು ಕರೆಕ್ಟ್ ಆಗಿ ಅಸೆಸ್ಮೆಂಟ್ ಮಾಡಿ ರಿಪೋರ್ಟ್ ಕೊಡಿ. ಇವೆಲ್ಲೋ ಕುಂತು ಸುಮ್ಮನೆ ಅಂದಾಜಿನ ಪ್ರಕಾರ ಲಿಸ್ಟ್ ಕೊಟ್ರೆ ಅದನ್ನ ಎಡ್ಲಿಬೋದ. ನಾನು ಹೇಳ್ತಾ ಇದ್ದೀನಿ, ಮತ್ತೆ ಆಮೇಲೆ ಕಂಪ್ಲೇಂಟ್ ಬಂತಂದ್ರೆ ನಾನು ಎನ್ಕ್ವೈರಿ ಮಾಡಿಸ್ತೀನಿ. ಕರ್ನಾಟಕದ ಭಾಗದಲ್ಲಿ ವಿಶೇಷವಾಗಿ ಬೀದರ್, ಕಲಬುರಗಿ, ಬಿಜಾಪುರ, ಯಾದಗಿರಿ, ರಾಯಚೂರು, ಆಮೇಲೆ ಬಾಗಲಕೋಟ್, ಹುಬ್ಳಿ, ಧಾರವಾಡ ಟು ಸಮ್ ಎಕ್ಸ್ಟೆಂಟ್ ಕೆಲವು ಜಿಲ್ಲೆಗಳಲ್ಲಿ ಅತಿವೃಷ್ಟಿಯಿಂದ ಬಹಳ ದೊಡ್ಡ ಪ್ರಮಾಣದಲ್ಲಿ ರೈತರಿಗೆ ಹಾನಿಯಾಗಿದೆ ಅಂತಕ್ಕಂಥ ಒಂದು ಮಾಹಿತಿ ಬಂದಾಗ ಮಾನ್ಯ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆಯನ್ನು ಮಾಡಿ ಪರಿಹಾರವನ್ನು ಘೋಷಣೆ ಮಾಡಿದ್ದಾರೆ. ಒಣಭೂಮಿಗೆ 17,000 ರೂಪಾಯಿ ಪ್ರತಿ ಹೆಕ್ಟರ್, ನೀರಾವರಿ ಭೂಮಿಗೆ 25,000 ರೂಪಾಯಿ ಪ್ರತಿ ಹೆಕ್ಟರ್ ಮತ್ತು ಪೆರಿನೀರು ಕ್ರಾಪ್ಸ್ಗೆ 30,000 ರೂಪಾಯಿ ಪ್ರತಿ ಹೆಕ್ಟರ್ ಈಗಾಗಲೇ ನಮ್ಮ ಸರ್ಕಾರ ಘೋಷಣೆ ಮಾಡಿದೆ. ಇದು ರೈತರಿಗೆ ನಮ್ಮ ಸರ್ಕಾರ ಸ್ಪಂದಿಸಿದೆ ಅಂತಕ್ಕಂಥದ್ದು ನನ್ನ ಭಾವನೆ. ಈಗ ಆಗಬೇಕಾಗಿರ್ತಕ್ಕಂಥ ತುರ್ತು ಕೆಲಸ ಏನು ಅಂತಂದರೆ, ನಾನು
ಜಿಲ್ಲಾಧಿಕಾರಿಗಳಿಗೆ ಮತ್ತು ಎಲ್ಲ ತಹಸೀಲ್ದಾರಿಗೆ ಸೂಚನೆಯನ್ನು ಕೊಟ್ಟಿದ್ದೀನಿ. ನಮ್ಮ ರಾಯಚೂರು ಜಿಲ್ಲೆಯಲ್ಲಿಯೂ ಕೂಡ ನಾವು ಸೆಪ್ಟೆಂಬರ್ 17ನೇ ತಾರೀಕು ಬಂದಾಗ ಅವಾಗ ಸುಮಾರು 25,000 ಹೆಕ್ಟೇರ್ ಕ್ರಾಪ್ ಲಾಸ್ ಆಗಿದೆ ಅಂತ ಒಂದು ಅಂದಾಜಿತ್ತು. ಆದರೆ ಕಳೆದ ಒಂದು 8-10 ದಿವಸದಲ್ಲಿ ಅತಿವೃಷ್ಟಿ ಆಗಿರೋದ್ರಿಂದ ಅದರ ಹಾನಿ ಎಷ್ಟಾಗಿದೆ ಅಂತಕ್ಕಂಥದ್ದು ಜಂಟಿ ಸಮೀಕ್ಷೆಗೆ ಈಗ ಸೂಚನೆಯನ್ನು ಕೊಟ್ಟಿದ್ದೀವಿ. ಹಾಗಾಗಿ ಎಲ್ಲ ಅಧಿಕಾರಿಗಳು, ವಿ ಎಗಳು, ಅಲ್ಲಿರ್ತಕ್ಕಂಥ ಅಗ್ರಿಕಲ್ಚರ್ ಡಿಪಾರ್ಟ್ಮೆಂಟ್ನ ಇ ಡಿ ಆಗಿರ್ಬೋದು ಮತ್ತು ಸಿಬ್ಬಂದಿ ಆಗಿರ್ಬೋದು, ಅಲ್ಲಿ ಪ್ರತಿ ಗ್ರಾಮಕ್ಕೆ ಹೋಗಿ ಹೊಲಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಎಲ್ಲೆಲ್ಲಿ ಕ್ರಾಪ್ ಲಾಸ್ ಆಗಿದೆ ಅದನ್ನು ಜಂಟಿ ಸರ್ವೆ ಮಾಡಿ ರಿಪೋರ್ಟ್ ಕೊಡೋಕ್ಕೆ ಅವರಿಗೆ ಸೂಚನೆಯನ್ನು ಕೊಟ್ಟಿದೆ. ಅದಾದಮೇಲೆ ಪರಿಹಾರ ಸರ್ಕಾರ ಕೊಡಬೇಕು. ಸುದ್ದಿಗೋಷ್ಠಿಯಲ್ಲಿ ಸಚಿವರಾದ ಎನ್.ಎಸ್. ಬೋಸರಾಜು, ಶಾಸಕರಾದ ಬಸನಗೌಡ ದದ್ದಲ್, ಆರ್. ಬಸನಗೌಡ ತುರ್ವ್ಯಾಳ್, ಅಂಪಯ್ಯ ನಾಯಕ್, ಡಾಕ್ಟರ್ ಎಸ್. ಶಿವರಾಜ್ ಪಾಟೀಲ್, ಕರೆಮ್ಮ ಜಿ ನಾಯಕ್, ವಿಧಾನ ಪರಿಷತ್ ಸದಸ್ಯರಾದ ಎ. ವಸಂತ್ ಕುಮಾರ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಹೆಚ್ಚುತ್ತಿರುವ ಕ್ಯಾನ್ಸರ್ ರೋಗ ತಡೆಯಲು ಮುಂಜಾಗ್ರತೆಯಾಗಿ 9 ರಿಂದ 14 ವರ್ಷದ ಬಾಲಕಿಯರು HPV ಚುಚ್ಚುಮದ್ದು ಹಾಕುವುದು ಅವಶ್ಯಕವಾಗಿದ್ದು, ಬಡ ಮಕ್ಕಳಿಗೆ ಉಚಿತವಾಗಿ ಹಾಕಲು ದಾನಿಗಳು ಮುಂದೆ ಬರಬೇಕೆಂದು ಭಾರತೀಯ ಕುಟುಂಬ ಯೋಜನಾ ಸಂಘದ ಅಧ್ಯಕ್ಷ ಡಾಕ್ಟರ್ ವಿ ಮಾಲಿ ಪಾಟೀಲ್ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನ ಉದ್ದೇಶಿಸಿ ಮಾತನಾಡಿ, ಜನಸಂಖ್ಯಾ ನಿಯಂತ್ರಣ ಜಾಗೃತಿ ಕಾರ್ಯಕ್ರಮ ನಡೆಸುತ್ತಿದ್ದ ಭಾರತೀಯ ಕುಟುಂಬ ಯೋಜನಾ ಸಂಘ ಇದೀಗ ನೂತನವಾಗಿ ನಿಜಲಿಂಗಪ್ಪ ಕಾಲೋನಿ ಬಳಿ ನಿರ್ಮಿಸಲಾಗಿರುವ ಕಚೇರಿಯಲ್ಲಿ ಉಚಿತವಾಗಿ ಹೊರರೋಗಿಗಳಿಗೆ ಚಿಕಿತ್ಸೆ ನೀಡಲು 7 ಜನ ತಜ್ಞ ವೈದ್ಯರು ಸೇವೆ ಒದಗಿಸಲು ಮುಂದೆ ಬಂದಿದ್ದಾರೆ. ವೈದ್ಯರುಗಳಾದ ಡಾಕ್ಟರ್ ಕೆ.ಎಸ್. ರಾಜಕುಮಾರಿ, ಡಾಕ್ಟರ್ ಬಸನಗೌಡ ಎಂ, ಡಾಕ್ಟರ್ ವಿರೂಪಾಕ್ಷ ರೆಡ್ಡಿ, ಡಾಕ್ಟರ್ ಮಹಾಲಿಂಗಪ್ಪ ಬಿ, ಡಾಕ್ಟರ್ ವಿ ಮಾಲಿ ಪಾಟೀಲ್, ಡಾಕ್ಟರ್ ನಿತೀಶ್ ಇವರುಗಳು ಪ್ರತಿ ತಿಂಗಳು ಪ್ರತಿ ವಾರದ 1 ದಿನ ಆಸ್ಪತ್ರೆಗೆ ಆಗಮಿಸಿ ತಪಾಸಣೆ ನಡೆಸಲಿದ್ದಾರೆ. ಸಾರ್ವಜನಿಕರು ಸದುಪಯೋಗ ಪಡೆದುಕೊಳ್ಳಬೇಕು ಎಂದರು. ಮಹಿಳೆಯರಲ್ಲಿ ಹೆಚ್ಚುತ್ತಿರುವ ಗರ್ಭ ಕ್ಯಾನ್ಸರ್ ತಡೆಯಲು HPV ಚುಚ್ಚುಮದ್ದು ಪಡೆಯುವುದು ಅವಶ್ಯಕವಾಗಿದೆ. ಪ್ರತಿಶತ ಕ್ಯಾನ್ಸರ್ ತಡೆಯಲು ಸಹಕಾರಿಯಾಗಿರುವ HPV ಚುಚ್ಚುಮದ್ದು ಪ್ರತಿ ಬಾಲಕಿಗೆ 2 ಡೋಸ್ ನೀಡಬೇಕಾಗುತ್ತದೆ. ಮಾರುಕಟ್ಟೆಯಲ್ಲಿ 1 ಡೋಸ್ಗೆ 2,000 ರೂಪಾಯಿ ಬೆಲೆ ಇದೆ. ಈಗಾಗಲೇ ರೋಟರಿ ಕ್ಲಬ್, ರೆಡ್ ಕ್ರಾಸ್ ಸೊಸೈಟಿ ಹಾಗೂ ಮಾಜಿ ಶಾಸಕ ಎ. ಪಾಪಾರೆಡ್ಡಿ ಅವರು ಆರ್ಥಿಕ ನೆರವು ನೀಡಲು ಮುಂದೆ ಬಂದಿದ್ದಾರೆ ಎಂದರು. ಇನ್ನಷ್ಟು ಮಕ್ಕಳಿಗೆ ಚುಚ್ಚುಮದ್ದು ಉಚಿತವಾಗಿ ಸರ್ಕಾರ ಶಾಲಾ ಮಕ್ಕಳಿಗೆ ನೀಡಲು ಉದ್ದೇಶಿಸಲಾಗಿದೆ. ಆಸಕ್ತರು ಆರ್ಥಿಕ ನೆರವು ನೀಡಲು ಭಾರತೀಯ ಕುಟುಂಬ ಯೋಜನಾ ಸಂಘಕ್ಕೆ ಸಂಪರ್ಕಿಸಬೇಕೆಂದು ಮನವಿ ಮಾಡಿದರು. ಸಂಘದ ಸದಸ್ಯ ಡಾಕ್ಟರ್ ಮಹಾಲಿಂಗಪ್ಪ ಮಾತನಾಡಿ, ಬಾಲಕಿಯರಿಗೆ HPV ಚುಚ್ಚುಮದ್ದು ಹಾಕುವ ಅವಶ್ಯಕತೆ ಇದ್ದು, ದಾನಿಗಳು, ಕಂಪನಿಗಳು CSR ಅನುದಾನ ಸೇರಿ ನೀಡಬಹುದಾಗಿದೆ. ಸಾರ್ವಜನಿಕ ಆರೋಗ್ಯ ರಕ್ಷಿಸಲು ಭಾರತೀಯ ಕುಟುಂಬ ಯೋಜನೆಯೊಂದಿಗೆ ಕೈಜೋಡಿಸಬೇಕು ಎಂದರು. ಫ್ಯಾಮಿಲಿ ಪ್ಲಾನಿಂಗ್ ಅಸೋಸಿಯೇಷನ್ ಆಫ್ ಇಂಡಿಯಾ 52ನೇ ವರ್ಷ ನಾವೀಗ ರಾಯಚೂರಲ್ಲಿ ಬ್ರಾಂಚ್ ಸ್ಟಾರ್ಟ್ ಮಾಡಿ ಆಲ್ ಓವರ್ ಇಂಡಿಯಾ 76ನೇ ಇಸ್ವಿ 76 ವರ್ಷ. ಸೊ ಇದ್ರ ಡೀಟೇಲ್ಸ್ ಎಲ್ಲ ಅದನ್ನು ಕೊಟ್ಟಿದ್ದೀನಿ ನಾನು. ಈಗ ನಮ್ಮಲ್ಲಿ ಏನಂದರೆ ಹೆಲ್ತ್ ರಿಲೇಟೆಡ್ ಆ್ಯಕ್ಟಿವಿಟೀಸ್ ಮಾತ್ರ. ವಿ ಕವರ್ 9 ಸ್ಲಮ್ ಏರಿಯಾಸ್ ಇನ್ ರಾಯಚೂರು, 10 ವಿಲೇಜಸ್ ಅರೌಂಡ್ ರಾಯಚೂರು. ಇಷ್ಟರಲ್ಲಿ ನಾವು ಹೆಲ್ತ್ ಆ್ಯಕ್ಟಿವಿಟೀಸ್ ಅಂದರೆ ಹೆಲ್ತ್ ಅವೇರ್ನೆಸ್ ಇರ್ಬೋದು, ಈಗ ಸೆಕ್ಷುವಲ್ ರೈಟ್ಸ್ ಆಫ್ ದ ವುಮನ್ ಎಂಪವರ್ಮೆಂಟ್, ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡ್ಸು, ಇವೆಲ್ಲ ಆ್ಯಕ್ಟಿವಿಟೀಸ್ ಹೆಲ್ತ್ ಅವೇರ್ನೆಸ್ ಪ್ರೋಗ್ರಾಮ್ಸ್ ಮಾಡ್ತಾಯಿದ್ವಿ. ಸೊ ಅದ್ರ ಜೊತೆಗೆ ಇಲ್ಲಿ ನಾವು ವಾರಕ್ಕೆ 3 ಸೋಮವಾರ, ಬುಧವಾರ, ಶುಕ್ರವಾರ ಲೆಪ್ರೋಸ್ಕೋಪಿಕ್ ಸರ್ಜರಿ ಆಪ್ರೇಷನ್ ಮಾಡ್ತಾಯಿದ್ವಿ. 1 ಅವರ್ಸ್ ಇದು ವಾಲಂಟ್ರಿ ಬೇಸಿಸ್. ಇದು ಆರ್ಗನೈಸೇಷನ್ ಈಸ್ ಮೇನ್ಲಿ ಬೇಸ್ಡ್ ಆನ್ ವಾಲಂಟ್ರಿಸಮ್. ವಾಲಂಟ್ರಿಸಮ್ ಅಂದರೆ ನಾವು ಸೆಲ್ಫ್ಲೆಸ್ ಸೋಷಿಯಲ್ ಸರ್ವಿಸ್. ನಮ್ಮದು 60 ಜನ ಇದೆ, ಮಿನಿಮಮ್ 60 ಮೆಂಬರ್ಸ್ ಇದ್ರೆ ಮಾತ್ರ ಒಂದು ಬ್ರ್ಯಾಂಚ್ ಓಪನ್ ಆಗೋಕ್ಕೆ ಸಾಧ್ಯ ಆಗುತ್ತೆ. ನಮ್ಮಲ್ಲಿ 60 ಜನನೇ ಇದ್ದೀವಿ. 60 ಜನರಲ್ಲಿ ಆಡಳಿತ ಮಂಡಳಿ ಅಂತ ಒಂದು ಮಾಡ್ಕೊತೀವಿ. ಅದರಲ್ಲಿ ಚೇರ್ಮನ್ನು, ಇದು ಫೈನಾನ್ಷಿಯಲ್ ಅಡ್ವೈಸರ್ ಪ್ಲಸ್ ಈ ವೈಸ್ ಚೇರ್ಮನ್, ಆಮೇಲೆ ಮೆಂಬರ್ಸ್ ಇರ್ತಾರೆ. ಸೊ ಇವತ್ತು ಈ ಒಂದು ಪ್ರೆಸ್ ಮೀಟ್ ಆಮೇಲೆ ನಮ್ಮ ಸ್ಟಾಫ್ ವಿಲ್ ಬಿ ಪೇಡ್ ಬೈ ದಿ ಹೆಡ್ ಕ್ವಾರ್ಟರ್. 50% ವಿಲ್ ಬಿ ಪೇಡ್ ಬೈ ದ ಹೆಡ್ ಕ್ವಾರ್ಟರ್. 50% ಏನಂದ್ರೆ ನಾವು ವಿ ಹ್ಯಾವ್ ಟು ಜನರೇಟ್ ಅವರ್ ಓನ್ ರಿಸೋರ್ಸ್. ನಮ್ಮಲ್ಲಿ ಈಗ ಇವತ್ತಿನ ಒಂದು ಉದ್ದೇಶ ಏನಂದರೆ, ನಾವು ಇದುವರೆಗೂ ಫ್ಯಾಮಿಲಿ ಪ್ಲ್ಯಾನಿಂಗ್ ಮೆಥಡ್ಸು, ಫ್ಯಾಮಿಲಿ ಪ್ಲ್ಯಾನಿಂಗ್ ಆಪ್ರೇಷನ್ನು, ಫ್ಯಾಮಿಲಿ ಪ್ಲ್ಯಾನಿಂಗ್ ಅವೇರ್ನೆಸ್ ಮಾತ್ರ ನಮ್ಮದು ಥೀಮ್ ಇತ್ತು. ಈಗ ನಾವು ಹೊಸ ಬಿಲ್ಡಿಂಗ್ ಆದ ನಂತರ
ಈ ಹೊಸದಾಗಿ ನಾವು ವಿ ಆರ್ ಎಕ್ಸ್ಪ್ಯಾಂಡಿಂಗ್ ಅವರ್ ಏರಿಯಾ ಫಾರ್ ವರ್ಕ್. ಈ ಎಲ್ಲ ಸ್ಪೆಷಾಲಿಟಿವು ಔಟ್ ಪೇಷಂಟ್ ಡಿಪಾರ್ಟ್ಮೆಂಟ್ ಸ್ಟಾರ್ಟ್ ಮಾಡೋಣ ಅಂತ ಮಾಡಿ, ಡಿಪಾರ್ಟ್ಮೆಂಟ್ ಅಂತ ಕ್ಲಿನಿಕ್ಸ್. ಸೊ ಅದಕ್ಕೋಸ್ಕರ ಈ ಡಾಕ್ಟರ್ಸ್ನೆಲ್ಲ ಕರೆದಿವಿ. ಡಾಕ್ಟರ್ ಮಾಲಿಂಗಪ್ಪ ಅವರು ಫಿಸಿಷಿಯನ್, ಡಾಕ್ಟರ್ ವಿರೂಪಾಕ್ಷ ರೆಡ್ಡಿ ಅವರಿದ್ದಾರೆ ಆರ್ಥೋಪೆಡಿಕ್ಸ್, ಡಾಕ್ಟರ್ ರಾಜ್ಕುಮಾರಿ ಮೇಡಮ್, ಡಾಕ್ಟರ್ ಇಂದರ್ ಸಿಂಗ್ ಆ್ಯಂಡ್ ಬಸನಗೌಡ ಅವರಿದ್ದಾರೆ. ಈ ಸಂದರ್ಭದಲ್ಲಿ ಆಲಿಯಾ ಖಾನಂ, ಡಾಕ್ಟರ್ ರಾಜ್ಕುಮಾರಿ, ಡಾಕ್ಟರ್ ವಿರೂಪಾಕ್ಷ ರೆಡ್ಡಿ, ಡಾಕ್ಟರ್ ಇಂದರ್ಚಾಂದ್ ಸಿಂಘ್ವಿ, ಡಾಕ್ಟರ್ ಬಸನಗೌಡ ಎಂ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಈಗ ಚಿಕ್ಕದೊಂದು ಬ್ರೇಕ್ ನಂತರ ಮೆಗಾ ನ್ಯೂಸ್ ಮುಂದುವರಿಯುತ್ತದೆ. It's time. It's time. It's time. It's time to shop. ನಮ್ಮ ಸಿಎಂಆರ್ ಶಾಪಿಂಗ್ ಮಾಲ್ ನ ಲೇಟೆಸ್ಟ್ ಡಿಸೈನ್ಸ್, 20 ಫ್ಯಾಷನ್ಸ್, ಅನೇಕ ವೆರೈಟಿಯ ಹೊಸ ವಸ್ತ್ರಗಳೊಂದಿಗೆ ಈ ದಸರಾ ಫೆಸ್ಟಿವಲ್ ಅನ್ನು ಸೆಲೆಬ್ರೇಟ್ ಮಾಡೋಣ. ಸಿಎಂಆರ್ ಶಾಪಿಂಗ್ ಮಾಲ್ ನ ಅದ್ಭುತವಾದ ಶುಭ ಆರಂಭ ಆಫರ್ಗಳು, 1+1 ಕಾಂಬೋ ಆಫರ್ ಅಪ್ ಟು 51% ಆಫ್ ಮತ್ತು ಇನ್ನೂ ಅನೇಕ. ನಮ್ಮ ಶಾಪಿಂಗಿನ ಬೆಸ್ಟ್ ಡೆಸ್ಟಿನೇಷನ್ ರಾಯಚೂರಿನಲ್ಲಿ. ತ್ರಿಲೋಕವಾಸಿನಿ ತುಳಜಾ ಭವಾನಿ ತ್ರಿರೂಪದಾಯಿನಿ. ಶ್ರೀ ತುಳಜಾ ಭವಾನಿ ದೇವಸ್ಥಾನದ 16ನೇ ವರ್ಷದ ಶರನ್ನವರಾತ್ರಿ ಮಹೋತ್ಸವ ದಿನಾಂಕ 22/9/2025 ಸೋಮವಾರದಂದು ಬೆಳಗ್ಗೆ ಬ್ರಾಹ್ಮ ಮುಹೂರ್ತದಲ್ಲಿ ಅಮ್ಮನವರ ನಂದಾದೀಪ. ವಿಜಯದಶಮಿಯವರೆಗೆ ಶ್ರೀ ತುಳಜಾ ಭವಾನಿ ಅಮ್ಮನವರಿಗೆ ಬೆಳಗಿನ ಜಾವ ಕ್ಷೀರಾಭಿಷೇಕ, ಪುಷ್ಪಾಭಿಷೇಕ ಹಾಗೂ ಸಂಜೆ ಗೋಧುಳಿ ಸಮಯದಲ್ಲಿ ಅಮ್ಮನವರಿಗೆ ವಿಶೇಷ ಅಲಂಕಾರ, ಭಕ್ತರಿಂದ ಕುಂಕುಮಾರ್ಚನೆ ಇರುತ್ತದೆ. ಹಾಗೂ ದಿನಾಂಕ 1/10/2025 ಗುರುವಾರ ಗಣಹೋಮ, ರುದ್ರಹೋಮ ಇರುತ್ತದೆ. ಮಧ್ಯಾಹ್ನ 12 ಗಂಟೆಗೆ ಹೋಮದ ಪೂರ್ಣಾಹುತಿ, ಮಹಾಮಂಗಳಾರತಿ, ಉಡಿ ತುಂಬುವ ಕಾರ್ಯಕ್ರಮ ಹಾಗೂ ಅನ್ನದಾಸೋಹ ಇರುತ್ತದೆ. ಸರ್ವ ಭಕ್ತಾದಿಗಳು ಶ್ರೀ ತುಳಜಾ ಭವಾನಿ ಅಮ್ಮನವರ ದೇವಸ್ಥಾನದಲ್ಲಿ ಬಂದು ಪೂಜೆಯಲ್ಲಿ, ಕುಂಕುಮಾರ್ಚನೆಯಲ್ಲಿ ದಂಪತಿ ಸಮೇತವಾಗಿ ಆಗಮಿಸಿ ದೇವಿಯ ಆಶೀರ್ವಾದ ಪಡೆದುಕೊಳ್ಳಬೇಕಾಗಿ ವಿನಂತಿ. ತುಳಜಾ ಭವಾನಿ ಸನ್ನಿಧಾನದಲ್ಲಿ ಬನ್ನಿ ಮಹಂಕಾಳಿ ವೃಕ್ಷ ಇರುತ್ತದೆ. ಬೆಳಗಿನ ಜಾವ ಬನ್ನಿ ಮಹಂಕಾಳಿ ಪೂಜೆಯಲ್ಲಿ ಪಾಲ್ಗೊಂಡು ತುಳಜಾ ಭವಾನಿ ಪೂಜೆಯಲ್ಲಿ ಹಾಗೂ ಪ್ರತಿದಿನ ಸಂಜೆ ದಾಂಡಿಯಾ ಕಾರ್ಯಕ್ರಮ ಇರುತ್ತದೆ. ಸ್ಥಳ ಶ್ರೀ ತುಳಜಾ ಭವಾನಿ ದೇವಸ್ಥಾನ, ಬೋಳಮಾನದೊಡ್ಡಿ ರಸ್ತೆ, ರಾಯಚೂರು. 1/10/2025 ಆಯುಧ ಪೂಜೆ ದಿವಸ ಗಣಹೋಮ, ರುದ್ರಹೋಮ, ಅನ್ನದಾಸೋಹ ಇರುತ್ತದೆ. ತನು ಮನ ಧನವೆಂಬ ತ್ರಿಕರಣ ಸೇವೆ ಸಲ್ಲಿಸಿ ದೇವಿಯ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ. ಭಕ್ತಿ ಸೇವೆ ಶ್ರೀಮತಿ ಪಾರ್ವತಿ, ಶ್ರೀ ಬಿ ಶರಣಪ್ಪ ಪಾಟೀಲ್, ಶ್ರೀ ಸಾಗರ್ ಪಾಟೀಲ್. ಅರ್ಚಕರು ಶ್ರೀ ಶಂಕರಲಿಂಗ ಸ್ವಾಮಿ, ಶ್ರೀ ಮಂಜುನಾಥ ಸ್ವಾಮಿ. ಸರ್ವ ಭಕ್ತಾದಿಗಳಿಗೆ ಹಾರ್ದಿಕ ಸ್ವಾಗತ. ಸ್ವಾಗತ ಕೋರುವವರು ಶ್ರೀ ಸಾಗರ್ ಪಾಟೀಲ್, ಗೋ ಸೇವಕರು ಹಾಗೂ ಧರ್ಮಾಧಿಕಾರಿಗಳು, ಶ್ರೀ ಮಾತಾ ತುಳಜಾ ಭವಾನಿ ದೇವಸ್ಥಾನ, ರಾಯಚೂರು. ಮೊಬೈಲ್ ಸಂಖ್ಯೆ 7338341870. ಬಂದಾಳ ಭೂಮಿಗೆ ಬ್ರೇಕ್ ನಂತರ ಮತ್ತೆ ಮೆಗಾ ನ್ಯೂಸ್ಗೆ ಸ್ವಾಗತ. ಭಾರತವಾಸಿಗಳು ಸ್ವಾವಲಂಬಿಗಳಾಗಬೇಕು, ಸ್ವದೇಶಿ ವಸ್ತುಗಳಿಗೆ ಹೆಚ್ಚಿನ ಪ್ರೋತ್ಸಾಹ ನೀಡುವ ನಿಟ್ಟಿನಲ್ಲಿ ಅನೇಕ ಯೋಜನೆಗಳನ್ನ ಕೇಂದ್ರದ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದಿಂದ ನೀಡಲಾಗಿದ್ದು, ಪ್ರತಿಯೊಬ್ಬರು ಇದಕ್ಕೆ ಕೈಜೋಡಿಸಬೇಕು ಎಂದು ನಗರ ಶಾಸಕ ಡಾಕ್ಟರ್ ಶಿವರಾಜ್ ಪಾಟೀಲ್ ಹೇಳಿದರು. ಅವರಿಂದು ನಗರದ ಬಿಜೆಪಿ ಕಚೇರಿಯಲ್ಲಿ ಆತ್ಮನಿರ್ಭರ ಭಾರತ ಸಂಕಲ್ಪ ಅಭಿಯಾನ ಕಾರ್ಯಾಗಾರವನ್ನ ಉದ್ದೇಶಿಸಿ ಮಾತನಾಡಿದರು. ಭಾರತದಲ್ಲಿ ಸಂಪೂರ್ಣ ಸ್ವದೇಶಿ ವಸ್ತುಗಳನ್ನ ಬಳಕೆ ಮಾಡುವಂತಾಗಲು ಎಲ್ಲ ಉತ್ಪನ್ನಗಳನ್ನ ಹೆಚ್ಚಿಸಿ ಪ್ರತಿಯೊಂದು ರಂಗದಲ್ಲಿ ಉತ್ಪಾದನಾ ಕಾರ್ಯವನ್ನ ಕೈಗೊಳ್ಳುವ ಅವಶ್ಯಕತೆ ಇದೆ ಎಂದರು. ಅಮೆರಿಕದಂತಹ ದೊಡ್ಡ ದೊಡ್ಡ ರಾಷ್ಟ್ರಗಳು ಪ್ರತಿಯೊಂದಕ್ಕೆ ಸಾಲವನ್ನ ಪಡೆಯುತ್ತಾರೆ. ಅವರಿಗಾಗಿ ಯಾವುದೇ ಸ್ವಂತ ವಸ್ತುಗಳಿಲ್ಲ. ಜೊತೆಗೆ ಅಲ್ಲಿ ತಮ್ಮ ಮಕ್ಕಳನ್ನ 18 ವರ್ಷವಾದ ನಂತರ ಸ್ವತಂತ್ರವಾಗಿ ಜೀವನ ನಡೆಸಲು ಬಿಡುತ್ತಾರೆ. ಅಲ್ಲಿಯ ಶಿಕ್ಷಣವನ್ನ ಸರ್ಕಾರದಿಂದಲೇ ನೀಡಲಾಗುತ್ತದೆ. ಜೊತೆಗೆ ವೈದ್ಯಕೀಯ ಸೌಲಭ್ಯವು ಸಂಪೂರ್ಣವಾಗಿ ಉಚಿತವಾಗಿ ನೀಡಲಾಗುತ್ತದೆ ಎಂದರು. ಪ್ರಧಾನಿ ನರೇಂದ್ರ ಮೋದಿ ಅವರ ಆತ್ಮನಿರ್ಭರ ಭಾರತ ಸಂಕಲ್ಪಕ್ಕೆ ಪ್ರತಿಯೊಬ್ಬರು ಕೈ ಜೋಡಿಸಬೇಕು ಎಂದು ಮನವಿ ಮಾಡಿದರು. ನಾವು ಯಾರಿಗಿಡ್ತೀವಿ? ನಮ್ಮ ಮಕ್ಕಳಿಗೆ ಮಾತ್ರ ಇಡಂಗಿಲ್ಲ, ನಮ್ಮ ಮೊಮ್ಮಕ್ಕಳು ಮರಿ ಮೊಮ್ಮಕ್ಕಳಿಗೆ ಮಾತ್ರ ಇಡಂತ ಚಟ ಎಲ್ಲೆನ್ನ ಇದ್ರೆ ಅದು ನಮ್ಮ ಭಾರತ ದೇಶ. ಅವು ಮುಂದೆ ಯಾವ ಮೊಮ್ಮಕ್ಕಳು ನೋಡಿರಂಗಿಲ್ಲ, ನಮ್ಮ ಮಕ್ಕಳು ಎಲ್ಲಿರ್ತಾವ ಅಂತ ನಮ್ಗೆ ಗೊತ್ತಿಲ್ಲ. ಆದ್ರೆ ಇಡೋದಂತ ಇಡಕ್ ಚಾಲು ಮಾಡ್ತೀವಿ. ಯಾವಾಗ ದುಡಿತೀವಿ, ದುಡ್ದ ಒಂದೇ ತಿಂಗಳಿಂದ ಶುರು ಮಾಡ್ತೀವಿ ನಾವು. ಆದ್ರೆ ಅಮೆರಿಕದ ಇವತ್ತು 100 ರೂಪಾಯಿ ಅವ್ರು ಗಳಿಸ್ತಾರಂತಂದ್ರೆ ಅವರು 120 ರೂಪಾಯಿ ಖರ್ಚು ಮಾಡ್ತಾರ. ಅವ್ರೇನಂತಾರ, ನಾವು ಇವತ್ತು 100 ರೂಪಾಯಿ ದುಡಿಯಕತ್ತೀವಿ, ಇನ್ನು 5 ವರ್ಷ ಆದ್ಮೇಲೆ ನಮ್ ದುಡಿಯೋದು 200 ರೂಪಾಯಿ ಆಗ್ತದ. ನಾವ್ ಯಾಕೆ ಇವತ್ತು 120 ರೂಪಾಯಿ ಖರ್ಚು ಮಾಡಬಾರ್ದು ಅಂತೇಳಿ 100 ರೂಪಾಯಿ ದುಡಿದು 120 ರೂಪಾಯಿ ಖರ್ಚು ಮಾಡ್ತಾರೆ. ಅಮೇರಿಕಾದಾಗ ಪ್ರತಿಯೊಂದು ಬಾಡಿಗೆನೇ, ಪ್ರತಿಯೊಂದು ಮಾರ್ಟಿಗೇಜ್ ಸಿಸ್ಟಮೇ, ಪ್ರತಿಯೊಂದು ಲೋನೇ. ಅವ್ರು ಬೂಟಿನಿಂದ ಹಿಡಿದು ಕೂದಲಕ್ಕೆ ಎಣ್ಣೆ ಹಚ್ಕೊಂಬ ತನಕ ಲೋನೇ ಅವ್ರದ್ದು ಜೀವನ. ಅವ್ರ ಸ್ವಂತಕ್ಕೆ ಏನೂ ಇಲ್ಲ.
18 ವರ್ಷ ಒಬ್ಬ ಮಗ ದೊಡ್ಡವನಾದಂದ್ರೆ ಫಸ್ಟ್ ಅವನ್ನ ಹೊರಗೆ ಹಾಕ್ಬಿಡ್ತಾರೆ ಅವ್ರ ತಂದೆ ತಾಯಿಗಳು. ಇನ್ನು ನಿನ್ನ ಸಾಕೋದು ನಮ್ಮ ಕೈಲಿ ಆಗೋದಿಲ್ಲ ಅಂತೇಳಿ ಹೊರಗೆ ಹಾಕ್ಬಿಡ್ತಾರೆ ಅವ್ನಿಗೆ. 18 ವರ್ಷದ ತನಕ ಓದಿಸೋ ಜವಾಬ್ದಾರಿ ಯಾರ್ದು? ಸರ್ಕಾರದ್ದು. ಹೆಲ್ತ್ ಬೆನಿಫಿಟ್ಸ್ ಎಷ್ಟಾವ? 100% ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಎಷ್ಟಾವ? 100% ಹೆಲ್ತ್ ಬೆನಿಫಿಟ್ಸ್ ಅವರಿಗೆ. ಈ ಸಂದರ್ಭದಲ್ಲಿ ಮಾಜಿ ವಿಧಾನ ಪರಿಷತ್ ಸದಸ್ಯ ಎನ್ ಶಂಕರಪ್ಪ, ನಗರ ಘಟಕದ ಅಧ್ಯಕ್ಷ ರಾಘವೇಂದ್ರ ಉಟ್ಕೂರ್, ಇ ಶಶಿರಾಜ್ ಸೇರಿದಂತೆ ಬಿಜೆಪಿಯ ಕಾರ್ಯಕರ್ತರು, ಪದಾಧಿಕಾರಿಗಳು ಉಪಸ್ಥಿತರಿದ್ದರು. ದಲಿತ ಸಂಘಟನೆಗಳು ಹಾಗೂ ಪ್ರಗತಿಪರ ಸಂಘಟನೆಗಳ ಒಕ್ಕೂಟದಿಂದ ಅಕ್ಟೋಬರ್ 5ರಂದು ಬುದ್ಧವಾಸಿ ಬುದ್ಧ ಘೋಷ್ ದೇವೇಂದ್ರ ಹೆಗಡೆಯವರ ನುಡಿನಮನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಅಂತ ಒಕ್ಕೂಟದ ಸಂಚಾಲಕ ರವೀಂದ್ರನಾಥ್ ಪಟ್ಟಿ ಹೇಳಿದರು. ಅವರಿಂದು ಮಾಧ್ಯಮಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ, ಅಂದು ಬೆಳಿಗ್ಗೆ 11 ಗಂಟೆಗೆ ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಲ್ಲಿರುವ ಸರ್ಕಾರಿ ನೌಕರರ ಭವನದಲ್ಲಿ ಕಾರ್ಯಕ್ರಮ ನಡೆಯಲಿದೆ. ಕಾರ್ಯಕ್ರಮದಲ್ಲಿ ಅನೇಕ ಪ್ರಗತಿಪರ ದಲಿತ ಸಂಘಟನೆಗಳು ಹಾಗೂ ಜಿಲ್ಲೆ ಹಾಗೂ ರಾಜ್ಯದ ಚಿಂತಕರು ಆಗಮಿಸಲಿದ್ದಾರೆ ಎಂದು ತಿಳಿಸಿದರು. ಬುದ್ಧವಾಸಿ ದೇವೇಂದ್ರ ಹೆಗಡೆಯವರು ಸೆಪ್ಟೆಂಬರ್ 21ರಂದು ಬುದ್ಧವಾಸಿಯಾಗಿದ್ದು ಅನೇಕ ದಲಿತ ಪರ ಚಳವಳಿಗಳಲ್ಲಿ ಭಾಗವಹಿಸಿದ್ದಾರೆ. ಗುಲ್ಬರ್ಗಾದಲ್ಲಿ 2ನೇ ರಾಜ್ಯಮಟ್ಟದ ಸಮಾವೇಶವನ್ನು ನಡೆಸಿ ಸಮಾವೇಶದಲ್ಲಿ ಹೆಂಡ ಬೇಡ, ಸರಾಯಿ ಬೇಡ, ಹೋಬಳಿಗೊಂದು ವಸತಿ ಶಾಲೆ ಬೇಕೆಂಬ ನಿರ್ಣಯಗಳನ್ನು ತೆಗೆದುಕೊಂಡು ರಾಜ್ಯಾದ್ಯಂತ ಹೋರಾಟವನ್ನ ಮಾಡಿದ್ದಾರೆ. ಅವರ ಹೋರಾಟದ ಫಲವಾಗಿ ಇಂದು ರಾಜ್ಯಾದ್ಯಂತ ವಸತಿ ಶಾಲೆಗಳನ್ನ ಕಾಣಬಹುದಾಗಿದೆ ಎಂದರು. ಅನೇಕ ನಗರಸಭೆ ಪುರಸಭೆಗಳಲ್ಲಿ ಸೇವೆ ಸಲ್ಲಿಸಿದ್ದು ತಮ್ಮ ಸೇವಾವಧಿಗಳಲ್ಲಿ ಬುದ್ಧ ವಿಹಾರ ನಿರ್ಮಾಣ ಮಾಡಲು ಶ್ರಮಿಸಿದ್ದಾರೆ. ಜೊತೆಗೆ ಬೌದ್ಧ ಸಾಹಿತ್ಯವನ್ನ ರಚಿಸಿದ್ದಾರೆ. ನೀಟ್ ಪರೀಕ್ಷೆಯಲ್ಲಿ ಪಾಸಾದವರಿಗೆ ಖಾಸಗಿ ಮೆಡಿಕಲ್ ಕಾಲೇಜುಗಳಲ್ಲಿ ಶುಲ್ಕವನ್ನ ಸರ್ಕಾರವೇ ಭರಿಸಬೇಕೆಂಬ ಒತ್ತಾಯವನ್ನ ಮಾಡಿದ್ದರು. ಇದರ ಫಲವಾಗಿ ಇಂದಿಗೂ ಸರ್ಕಾರ ಪರಿಶಿಷ್ಟ ಜಾತಿಗಳ ವಿದ್ಯಾರ್ಥಿಗಳ ಶುಲ್ಕವನ್ನ ಸರ್ಕಾರದಿಂದಲೇ ಭರಿಸಲಾಗುತ್ತಿದೆ. ಅವರ ನುಡಿನಮನ ಕಾರ್ಯಕ್ರಮಕ್ಕೆ ಜಿಲ್ಲೆಯ ಸರ್ವರು ಆಗಮಿಸಬೇಕೆಂದು ಮನವಿ ಮಾಡಿದರು. ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ಇದು ಪತ್ರಿಕಾಗೋಷ್ಠಿ ಕರೆದಿದ್ದು. ಪತ್ರಿಕಾಗೋಷ್ಠಿಯ ಉದ್ದೇಶ ನಮ್ಮ ಆತ್ಮೀಯ ಗೆಳೆಯರು ಮತ್ತು ಸಂಘಟನೆ ಒಡನಾಡಿಗಳಾದ ಬುದ್ಧಗೋಷ್ಠಿ ದೇವೇಂದ್ರ ಹೆಗಡೆಯವರು 21ನೇ ತಾರೀಕು ಕಳೆದ ತಿಂಗಳು ಬುದ್ಧವಾಸಿ ಆಗಿದ್ದಾರೆ. ಅವರ ನೆನಪಿನಾರ್ಥವಾಗಿ ರಾಯಚೂರು ನಗರದ ದಿನಾಂಕ ಅಕ್ಟೋಬರ್ 5ರಂದು ಮುಂಜಾನೆ 11 ಗಂಟೆಗೆ ಬುದ್ಧವಾಸಿ ದೇವೇಂದ್ರ ಹೆಗಡೆಯವರ ನುಡಿನಮನ ಕಾರ್ಯಕ್ರಮವನ್ನು ಸರ್ಕಾರ ನೌಕರ ಭವನದ ಅಂಬೇಡ್ಕರ್ ಸರ್ಕಲ್ನಲ್ಲಿ ಏರ್ಪಡಿಸಲಾಗಿದೆ. ಅದರ ಅಂಗವಾಗಿ ಇದು ಪತ್ರಿಕಾಗೋಷ್ಠಿ ಕರೆಯಲಾಗಿದೆ. ಬುದ್ಧವಾಸಿ ದೇವೇಂದ್ರ ಹೆಗಡೆಯವರು ದಿನಾಂಕ 21/9/2025 ಬುದ್ಧವಾಸಿಯಾಗಿದ್ದು ಇವರು ರಾಯಚೂರು ಜಿಲ್ಲೆಯ ದೇವದೂರು ತಾಲೂಕಿನ ಸುಂಕೇಶ ಗ್ರಾಮದವರಾಗಿದ್ದು ಇವರು ತಮ್ಮ ಪ್ರಾಥಮಿಕ ಶಿಕ್ಷಣವನ್ನು ದೇವದೂರು ತಾಲೂಕಿನಲ್ಲಿ ಮುಗಿಸಿ ಪ್ರೌಢ ಶಿಕ್ಷಣವನ್ನು ಗಂಗಾವತಿ ತಾಲೂಕಿನಲ್ಲಿ ಮುಗಿಸಿ PUCಯನ್ನು ಮುಗಿಸಿ ತಮ್ಮ BA ಮತ್ತು MPhil PhDಯನ್ನು ಗುಲ್ಬರ್ಗ ಯೂನಿವರ್ಸಿಟಿಯಲ್ಲಿ ಮುಗಿಸಿದ್ದಾರೆ. ಮುಗಿಸಿದ ಶಿಕ್ಷಣ ತಮ್ಮ ವಿದ್ಯಾರ್ಥಿ ಜೀವನದಲ್ಲಿ ಅವರು ದಲಿತ ಸಂಘಟನೆ ಕಾರ್ಯಕರ್ತರಾಗಿ ಅವರು ದಲಿತ ಸಂಘಟನೆಯ ಮತ್ತು ಅಂಗಸಂಸ್ಥೆಯಾದ ವಿದ್ಯಾರ್ಥಿ ಸಂಘಟನೆಯ ರಾಜ್ಯ ಸಂಚಾಲಕರಾಗಿ ಕೆಲಸ ನಿರ್ವಹಿಸಿದ್ದಾರೆ. ಅವರ ಅವಧಿಯಲ್ಲಿ ಗುಲ್ಬರ್ಗ ಜಿಲ್ಲೆಯಲ್ಲಿ 2ನೇ ರಾಜ್ಯ ಸಮ್ಮೇಳನವನ್ನು ಯಶಸ್ವಿಯಾಗಿ ಮುಗಿಸಿ ಅಲ್ಲಿ ಒಂದು ಪ್ರಮುಖವಾದ ನಿರ್ಣಯವನ್ನು ತೆಗೆದುಕೊಳ್ಳುತ್ತಾರೆ. ನಮಗೆ ಎಂಡ ಬೇಡ, ಸರಾಯಿ ಬೇಡ, ವಸತಿ ಶಾಲೆಗಳು ಬೇಕಂತೇಳಿ ಹೋರಾಟ ಮಾಡಿ ಹುಬ್ಬಳ್ಳಿಗೆ ಒಂದು ವಸತಿ ಶಾಲೆ ಮಾಡಬೇಕಂತೇಳಿ ಸರ್ಕಾರಕ್ಕೆ ನಮ್ಮ ಮನವಿಯನ್ನು ಪುರಸ್ಕರಿಸಿ ವೀರೇಂದ್ರ ಪಾಟೀಲ್ ಸರ್ಕಾರದಲ್ಲಿ ಅವಾಗ ರಾಜ್ಯದಲ್ಲಿ ಹುಬ್ಬಳ್ಳಿಗೆ ಒಂದು ವಸತಿ ಶಾಲೆಗಳನ್ನು ಮಾಡಿ ಈಗ ಪ್ರತಿ ಹುಬ್ಬಳ್ಳಿಗೆ 1, 2, 3 ವಸತಿ ಶಾಲೆಗಳನ್ನು ನಾವು ಕಾಣಬಹುದಾಗಿದೆ. ಇನ್ನೋರ್ವ ಮುಖಂಡ MR ಬೇರಿ ಮಾತನಾಡಿ, ದೇವೇಂದ್ರ ಹೆಗಡೆಯವರು ನುಡಿದಂತೆ ನಡೆದ ವ್ಯಕ್ತಿಯಾಗಿದ್ದರು. ಯಾವುದೇ ಕಪ್ಪು ಚುಕ್ಕೆಗಳಿಲ್ಲದೆ ಸಮಾಜದಲ್ಲಿ ಶೋಷಿತ ಸಮುದಾಯದ ಪರ ಹೋರಾಟ ಮಾಡಿದ್ದರು. ಇಡೀ ಊರನ್ನ ತನ್ನ ಕುಟುಂಬದಂತೆ ಕಾಣುತ್ತಿದ್ದ ಅವರು ಕೆಳ ಸಮುದಾಯಗಳಿಗೆ ಸಂವಿಧಾನ ಸೌಲಭ್ಯಗಳನ್ನು ಒದಗಿಸಲು ಶ್ರಮಿಸಿದ್ದಾರೆ. ಕೃಷ್ಣ ಬಲದಂಡೆಯ ಹೋರಾಟದಲ್ಲಿಯೂ ಅವರ ಪಾತ್ರ ಮಹತ್ವದ್ದಾಗಿದೆ ಎಂದು ಹೇಳಿದರು. ಸಾಮಾನ್ಯವಾಗಿ ಯಾರು ನೋಡೋರೇನಂದ್ರೆ ಯಾರು ಕುಡಿದು ಬಿದ್ದಿರ್ಬೋದು ಅಂತ ಹೇಳಿದ್ರು. ಮಳೆ ಬರಕತ್ತಿತ್ತಂತ ಮಳೆ ಬರುವಾಗಲೂ ಸಹ ಎದ್ದಿಲ್ಲ ಅನ್ನೋ ಕಾರಣಕ್ಕಾಗಿ ಯಾರೋ ಎದ್ದಳವರು ಅಂತ ನೋಡಿದಾಗ ಇನ್ನೂ ಅವರು ಜೀವ ಇತ್ತಂತ ರಿಲೇಷನ್ ಬಿಡ್ತಿದ್ರಂತ. ಮತ್ತು ಅವ್ರ ಮನೆಯವ್ರಿಗೆ ಫೋನ್ ಮಾಡಿ ಹೇಳಿ ದವಾಖಾನೆ ಕರ್ಕೊಂಡು ಹೋಗಿದ್ದಾರೆ ಪಕ್ಕದವರೆಲ್ಲ ಸೇರಿಕೊಂಡು. ಹೋಗಿರುವಾಗ ಅವರು ಉಳಿಲಿಲ್ಲ. ಅದು ಅವ್ರಿಗೆ 2 ಸ್ಟಂಟ್ ಹಾಕಿದ್ರು. ಭಾಳ ಎಚ್ಚರವಾಗಿ ಇರಬೇಕನ್ನೋಂಥ ಡಾಕ್ಟರ್ ಸಲಹೆಗಳನ್ನು ಕೊಟ್ಟಿದ್ರು. ಆದರೆ ಅವರು ನಮಗನಿಸಿದ ಬುದ್ಧ ಧರ್ಮದ ಕಡೆಗೆ ಅವ್ರಿಗಿರ್ತಕ್ಕಂಥ ಉತ್ಕಟ ಇಚ್ಛೆ ಅವರ ಒಂದು ಆತಂಕವನ್ನು ಜಾಸ್ತಿ ಮಾಡಿ ಮೂರ್ಖರು ಹೃದಯಾಘಾತಕ್ಕೆ ಒಳಗಾದರು ಅನ್ನೋಂಥದ್ದು ದುಃಖದ ಸಂಗತಿ. ಖಂಡಿತ ನಾವು ಅವರ ಅಂತ್ಯ ಸಂಸ್ಕಾರಕ್ಕೆ ಹೋಗಿದ್ವಿ. ನಾವು ಆ ಊರಿನಲ್ಲಿ ಸಂಘಟನೆ ಮಾಡುವಾಗ ಸಹ ಅವ್ರ ಜೊತೆಗಿದ್ದೀವಿ. ಇಡೀ ಊರು ಅವರನ್ನು ಹೆಗಡೆ ಸಾಹೇಬ್ ಅಂತ ಕರಿತೀವಿ. ಇಡೀ ಊರು ಯಾವುದೇ ಜಾತಿ ಜನಾಂಗದವರಲ್ಲಿ ಹೆಗಡೆ ಸಾಹೇಬ್ ಅಂತ
ಅವರು ಬಂದು ಮಾತಾಡ್ತಕ್ಕಂಥ ಒಂದು ಏನು ಗುಣಗಳನ್ನು ಅವರು ಹೊಂದ್ಕೊಂಡಿದ್ರು. ಇಡೀ ಊರನ್ನು ತಮ್ಮ ಕುಟುಂಬ ಅಂತ ಭಾವಿಸ್ತಿದ್ರು. ಚುನಾವಣೆ ಸಂದರ್ಭಗಳಲ್ಲಿ ಸಹ, ಗ್ರಾಮ ಪಂಚಾಯತ್ ಚುನಾವಣೆಗಳ ಸಂದರ್ಭದಲ್ಲಿ ಸಹ ಅಲ್ಲಿ ಸುಮಾರು ಸಲ ಅವಿರೋಧ ಆಯ್ಕೆ ಆಗ್ತಿತ್ತು. ಈ ಸಂದರ್ಭದಲ್ಲಿ ವೈ ನರಸಪ್ಪ, ಕೆ ನರಸಿಂಹಲು, ಭಾಸ್ಕರ್ ರಾಜ್, ಯಲ್ಲಪ್ಪ, ಮಹೇಶ್, ಸಂತೋಷ್ ಪ್ರಸಾದ್ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ರಾಯಚೂರು ಮಹಾನಗರ ಪಾಲಿಕೆಯಿಂದ ನಾಡಹಬ್ಬ ದಸರಾ ಹಿನ್ನೆಲೆಯಲ್ಲಿ ನಾಡದೇವಿಯ ಮೆರವಣಿಗೆಯು ನಗರದಲ್ಲಿ ಅಕ್ಟೋಬರ್ 2ರಂದು ವಿಶಿಷ್ಟವಾಗಿ ನಡೆಯಿತು. ಮಹಾನಗರ ಪಾಲಿಕೆಯ ಜೋನಲ್ ಕಚೇರಿ ಆವರಣದಲ್ಲಿ ಮೆರವಣಿಗೆಗೆ ಚಾಲನೆ ದೊರೆಯಿತು. ರಾಯಚೂರು ನಗರ ಕ್ಷೇತ್ರದ ಶಾಸಕ ಡಾಕ್ಟರ್ ಎಸ್ ಶಿವರಾಜ್ ಪಾಟೀಲ್, ಕಾಂಗ್ರೆಸ್ ಯುವ ಮುಖಂಡ ರವಿ ಬೋಸರಾಜು, ಮಹಾನಗರ ಪಾಲಿಕೆಯ ಅಧ್ಯಕ್ಷೆ ನರಸಮ್ಮ ನರಸಿಂಹಲು ಮಾಡಗಿರಿ, ಉಪಾಧ್ಯಕ್ಷ ಸಾಜಿದ್ ಸಮೀರ್ ಹಾಗೂ ಪಾಲಿಕೆಯ ಇನ್ನಿತರ ಸದಸ್ಯರು ಮತ್ತು ಪಾಲಿಕೆಯ ಆಯುಕ್ತರಾದ ಜುಬಿನ್ ಮೊಹಪಾತ್ರ ಹಾಗೂ ಇತರ ಗಣ್ಯರು ತಲೆಗೆ ಪೇಟ ಸುತ್ತಿ ಭಾಗಿಯಾಗಿ ದಸರಾ ಮಹೋತ್ಸವದ ಸಂಭ್ರಮಕ್ಕೆ ಸಾಕ್ಷಿಯಾದರು. ಮಹಿಳೆಯರು ಕುಂಭ ಹೊತ್ತು ಮೆರವಣಿಗೆಯಲ್ಲಿ ಸಾಗಿದರೆ ಹಲಗೆ, ಡೊಳ್ಳಿನ ಮೇಳ, ಕೋಲಾಟ, ಹುಲಿ ಕುಣಿತ, ವೇಷಧಾರಿಗಳು ಸೇರಿದಂತೆ ನಾನಾ ಬಗೆಯ ಕಲಾ ತಂಡಗಳು ಮೆರವಣಿಗೆಯ ಕಳೆ ಹೆಚ್ಚಿಸಿದ್ದವು. ಮಹಾನಗರ ಪಾಲಿಕೆಯ ಜೋನಲ್ ಕಚೇರಿಯಿಂದ ಆರಂಭಗೊಂಡ ನಾಡದೇವಿಯ ಮೆರವಣಿಗೆಯು ಮಾಣಿಪ್ರಭು ಬನ್ನಿ ಮಂಟಪದವರೆಗೆ ಸಾಗಿತು. ಮೆರವಣಿಗೆಯಲ್ಲಿ ಪಾಲಿಕೆಯ ಕಂದಾಯ ವಿಭಾಗದ ಉಪ ಆಯುಕ್ತರಾದ ಶರಣಬಸಪ್ಪ ಕೋಟೆಪ್ಪಗೋಳ್, ಆಡಳಿತ ವಿಭಾಗದ ಉಪ ಆಯುಕ್ತರಾದ ಸಂತೋಷಿ ರಾಣಿ, ಅಭಿವೃದ್ಧಿ ವಿಭಾಗದ ಉಪ ಆಯುಕ್ತರಾದ ಮೇನಕಾ ಪಾಟೀಲ್ ಹಾಗೂ ಪಾಲಿಕೆಯ ಸದಸ್ಯರು ಸೇರಿದಂತೆ ಪಾಲಿಕೆಯ ಅಧಿಕಾರಿಗಳು, ಸಿಬ್ಬಂದಿಗಳು ಭಾಗವಹಿಸಿದ್ದರು. ಮಳೆ ಹಾನಿಗೆ ಒಳಗಾದ ಲಿಂಗಸೂಗೂರು, ಸಿಂಧನೂರು ತಾಲೂಕುಗಳಿಗೆ ಉಸ್ತುವಾರಿ ಸಚಿವ ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್ ಭೇಟಿ, ಪರಿಹಾರ ಒದಗಿಸಲು ಸರ್ಕಾರ ಬದ್ಧ. ರಾಜ್ಯ ಸರ್ಕಾರವು ತೆರಿಗೆಗೆ ಸ್ಪಂದಿಸಿದೆ, ಡಾಕ್ಟರ್ ಶರಣ ಪ್ರಕಾಶ್ ಪಾಟೀಲ್. ಭಾರತೀಯ ಕುಟುಂಬ ಯೋಜನಾ ಸಂಘದಿಂದ ತಜ್ಞ ವೈದ್ಯರಿಂದ ಆರೋಗ್ಯ ಚಿಕಿತ್ಸೆ ವ್ಯವಸ್ಥೆ, ಕ್ಯಾನ್ಸರ್ ತಡೆಯಲು HPV ಲಸಿಕೆ ಹಾಕಿಸಲು ದಾನಿಗಳು ನೆರವಿಗೆ ಮುಂದಾಗಿ, ಡಾಕ್ಟರ್ VA ಮಾಲಿ ಪಾಟೀಲ್. ಆತ್ಮನಿರ್ಭರ ಭಾರತ ಅಭಿಯಾನಕ್ಕೆ ಕೈ ಜೋಡಿಸಿ, ಸ್ವದೇಶಿ ವಸ್ತುಗಳ ಬಳಕೆಗೆ ಡಾಕ್ಟರ್ ಶಿವರಾಜ್ ಪಾಟೀಲ್ ಮನವಿ. ಅಕ್ಟೋಬರ್ 5ರಂದು ಅಗಲಿದ ನಾಯಕ ದೇವೇಂದ್ರ ಹೆಗಡೆ ಅವರಿಗೆ ನುಡಿ ನಮನ, ರವೀಂದ್ರನಾಥ್ ಪಟ್ಟಿ. ಮತ್ತು ಮಹಾನಗರ ಪಾಲಿಕೆಯಿಂದ ನಾಡದೇವಿ ಮೆರವಣಿಗೆ, ವಾದ್ಯಕ್ಕೆ ಹೆಜ್ಜೆ ಹಾಕಿದ ನಾಯಕರು. ಇದಿಷ್ಟು ಇವತ್ತಿನ ಸುದ್ದಿ. ಪ್ರಮುಖ ಸುದ್ದಿಗಳಿಗಾಗಿ ನೋಡ್ತಾ ಇರಿ